ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಇದೇ ವಿಡಿಯೋದಲ್ಲಿ ನಿಮಗೆ ಚನ್ನಪಟ್ಟಣ ಆ್ಯಂಡ್ ಚಂದ್ರಾಯಪಟ್ಟಣ ಎರಡು ಊರಿನ ವಿಡಿಯೋ ಕೂಡ ಹಾಕಿದ್ದೀನಿ. ಅಂದರೆ ಬೇರೆ ಬೇರೆ ದಿನದ್ದು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಚನ್ನಪಟ್ಟಣ ಚಂದ್ರಾಯಪಟ್ಟಣ ಎರಡೂ ಒಂದೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ದೊಡ್ಡವಳಾಗ್ತಿದ್ದಂಗೆ ಅದು ಗೊತ್ತಾಯಿತು ಬೇರೆ ಬೇರೆ ಊರು ಅಂತೇಳಿ. ಚನ್ನಪಟ್ಟಣ ಬಂದು ರಾಮನಗರ ಮದ್ದೂರು ಮಧ್ಯದಲ್ಲಿ ಬರುವಂಥದ್ದು. ಚಂದ್ರಾಯಪಟ್ಟಣ ಹಾಸನ ಮತ್ತು ಶ್ರವಣಬೆಳಗೊಳ ಸೈಡ್ ಬರುತ್ತೆ. ನಾನು ಇವತ್ತು ಹೋಗ್ತಿರೋದು ಚಂದ್ರಾಯಪಟ್ಟಣಕ್ಕೆ. ಒಂದು ಮದುವೆ ಇತ್ತು, ಹಾಗಾಗಿ ನಾನು ಒಬ್ಬಳೇ ಹೋಗ್ತಿದ್ದೀನಿ. ರಾಘು ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಿದ್ದಾರೆ. ಮದುವೆ ದಾರೆ ಇದ್ದಿದ್ದು ಒಂದು 9:30 9:45 ಹಂಗೆ. ನನಗೆ ಇಲ್ಲಿಂದ ಹೋಗೋದಕ್ಕೆ ಒಂದು 2.5 ಅವರ್ 3 ಅವರ್ ಬೇಕು ಅಂತೇಳಿ ಸ್ವಲ್ಪ ಬೇಗ ಹೋದೆ. ನನಗೆ ಅದೃಷ್ಟಕ್ಕೆ ಬಸ್ ಎಲ್ಲಿ ಚೌಟ್ರಿ ಇತ್ತೋ ಅಲ್ಲೇ ಬಸ್ಸು ಸ್ಟಾಪ್ ಕೊಡ್ತು. ಹಾಗಾಗಿ ಚೌಟ್ರಿ ಹುಡ್ಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗೆ ಈ ರೂಟ್ ಎಲ್ಲ ಸ್ವಲ್ಪ ಹೊಸ್ದು. ಈಗ ಫೋಟೋ ಶೂಟ್ ಆಗ್ತಿದೆಯಲ್ಲ, ಅದು ಹುಡುಗಿ ಅಕ್ಕ ಭಾವ ಇವಳಿಗೋಸ್ಕರ ನಾನು ಮದುವೆಗೆ ಬಂದಿದ್ದು ಅಂತಲೇ ಹೇಳ್ಬೋದು. ಹುಡುಗಿ ಅಕ್ಕಂಗೋಸ್ಕರ. ಇವಳು ಬಂದು ರಿಲೇಟಿವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ ಅಂತಲೇ ನನ್ನ ಈ ಮದುವೆಗೆ ಬಂದಿರೋದು. ನಾನು ಹೋಗೋಷ್ಟರಲ್ಲಿ ಹುಡುಗ ಬಂದಿದ್ರು. ಕೆಲವು ಕಡೆ ಒಂದೇ ಕ್ಯಾಸ್ಟ್ ಆದ್ರೂ ಕೂಡ ನಮ್ಮ ಮಂಡ್ಯ ಸೈಡು ಬೇರೆ ಥರ ಶಾಸ್ತ್ರ ಇರುತ್ತೆ, ಹಾಸನ ಸೈಡು ಬೇರೆ ಥರ ಶಾಸ್ತ್ರ ಇರುತ್ತೆ. ನೋಡಿ ಅಲ್ಲಿ ಬಿದ್ರು ಪುಟ್ಟಿನ ಒತ್ಕೊಂಡಿದ್ದಾರಲ್ಲ, ಅದು ನಮ್ಮ ಸೈಡಲ್ಲಿ ಇಲ್ಲ. ಅಂದರೆ ಒಂದೇ ಕ್ಯಾಸ್ಟ್ ಆದ್ರೂ ಕೂಡ ಆ ಥರ ಗಂಡ ಕಡೆಯವರು ಅದನ್ನು ತಂದುಕೊಡೋವಂಥದ್ದಿಲ್ಲ. ನನ್ನ ಮದುವೆಲೂ ಕೂಡ ಈ ಥರ ಪುಟ್ಟಿನ ತಂದುಕೊಟ್ಟಿದ್ರು. ಹಾಗೆ ಇವಳೇ ಭೂಮಿಕಾ, ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು. ರಿಲೇಟಿವ್ಗಿಂತ ಹೆಚ್ಚಾಗೆ ಫ್ರೆಂಡ್ಶಿಪ್ಪಲ್ಲೇ ನಾವು ಜಾಸ್ತಿ ಮಾತಾಡುವಂಥದ್ದು. ಅಂದರೆ ರಾಘು ಕಡೆ ರಿಲೇಟಿವ್ ಅವರು. ಆ ಮದುವೆನ ಮುಗಿಸ್ಕೊಂಡು ಬಂದು ನಾನು ಯಾವುದೇ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಜರ್ನಿ ಮಾಡೋದ್ರಂತೂ ಆಗೋದೇ ಇಲ್ಲ. ಬಂದು ಒಂದು 2-3 ಅವರು ರೆಸ್ಟ್ ತಗೊಳ್ಳೇಬೇಕು. ಹಾಗೆ ಊರಿಂದ ಅಕ್ಕ ಬರಬೇಕಾದ್ರೆ ನನಗೆ ನುಗ್ಗೆ ಸೊಪ್ಪು ತಂದುಕೊಟ್ಟಿದ್ರಲ್ವ, ಹಾಗಾಗಿ ಪ್ರತಿ ಸಲನೂ ನುಗ್ಗೆ ಸೊಪ್ಪಲ್ಲಿ ಉಪ್ಸಾರು ಮುದ್ದೆನೇ ಮಾಡ್ತಿದ್ದೆ. ಈ ಸಲ ದಾಲ್ ಮಾಡೋಣ ಅಂಥೇಳಿ ದಾಲ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ಜಾಸ್ತಿ ಬೇಕಿರಲಿಲ್ಲ ಸೊಪ್ಪು, ಎರಡಕ್ಕೂ ಆಗ್ತಿತ್ತು. ಉಪ್ಸಾರು ಮಾಡ್ಬೋದಿತ್ತು, ದಾಲು ಮಾಡ್ಬೋದಿತ್ತು. ಹಾಗಾಗಿ ನಾಳೆ ಯಾವಾಗಾದರೂ ಉಪ್ಸಾರು ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ದಾಲ್ ಮಾಡ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು. ರಾಘುಗೂ ಕೂಡ ತುಂಬಾ ಇಷ್ಟ ಆಯಿತು ದಾಲ್ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ಶ್ರಾವಣ್ಯ ನನಗೆ ಹೊಟ್ಟೆ ಹಸಿ ಅಂತ ಹೇಳ್ತಾ ಇದ್ಲು, ಹಾಗಾಗಿ ಅವಳಿಗೆ ಸ್ವಲ್ಪ ಪಾಪ್ಕಾರ್ನ್ ಮಾಡ್ಕೊಡೋಣ ಅಂತೇಳಿ ಮಾಡ್ಕೊಡ್ತಾ ಇದ್ದೀನಿ. ನೀವು ಕೂಡ ಪಾಪ್ಕಾರ್ನ್ ಮಾಡ್ತಿರ್ತೀರಾ. 10 ರೂಪಾಯಿನ ಪ್ಯಾಕೆಟು, ಅದರಲ್ಲೇ ಎಣ್ಣೆ ಮತ್ತು ಖಾರದ ಪುಡಿ ಎಲ್ಲ ಇರುತ್ತಲ್ಲ, ಅದನ್ನು ಯೂಸ್ ಮಾಡೋದಕ್ಕಿಂತ ನೀವು ಈ ಥರ ಅರ್ಧ kg 1 kg ಪ್ಯಾಕೆಟ್ ಬರುತ್ತೆ ಪಾಪ್ಕಾರ್ನ್ ಜೋಳ ಅಂತಲೇ ಹೇಳಿ, ಅದನ್ನು ತೊಗೊಂಡ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಅದಕ್ಕೆ ಎಷ್ಟು ದಿನ ಆಗಿರುತ್ತೆ ಎಣ್ಣೆ ಹಾಕಿ, ಮತ್ತು ಪೌಡ್ರು ಅದು ಖಾರದ ಪುಡಿ ಎಲ್ಲ ಹಾಕಿರ್ತಾರಲ್ವ. ಹಾಗಾಗಿ ನಾನು ಯಾವಾಗಲೂ ಈ ಥರ ಡ್ರೈ ಇರೋವಂಥದ್ದನ್ನೇ ತಗೊಳ್ಳೋ ಅಂಥದ್ದು. ಎಲ್ಲ ಜೋಳದಲ್ಲೂ ಪಾಪ್ಕಾರ್ನ್ ಆಗೋದಿಲ್ಲ, ಪಾಪ್ಕಾರ್ನ್ ಜೋಳ ಅಂತಲೇ ಸಪ್ರೇಟ್ ಬರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಬಿಟ್ಟು ಈಗ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದಂತೂ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಪಟಪಟ ಅಂತ 1-2 ಇಡಿ ಹಾಕಿದ್ದೆ ಅಷ್ಟೇ, ಒಂದು ಕುಕ್ಕರ್ ತುಂಬಾ ಆಯಿತು ಅಂತಲೇ ಹೇಳ್ಬೋದು. ನೀನು ಇದಕ್ಕೆ ಲಾಸ್ಟಿಗೆ ನಿಮಗೆ ಖಾರದ ಪುಡಿ ಬೇಕು ಅಂದರೆ ಖಾರದ ಪುಡಿ ಹಾಕೋಬೋದು, ಮೆಣಸಿನ ಪುಡಿ ಬೇಕು ಅಂದರೆ ಮೆಣಸಿನ ಪುಡಿನೂ ಹಾಕ್ಬೋದು. ನೀವು ತುಪ್ಪ ಬದಲು ತುಪ್ಪ ಅಂತೀನಿ, ಎಣ್ಣೆ ಬದಲು ಬೆಣ್ಣೆ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಅವಳು ತಿಂತಾ ಇರಲಿ ಅಂತೇಳಿ ಅವಳಿಗೆ ಕೊಟ್ಟೆ. ಅವಳು ನನಗೂ ಕೂಡ ಕೊಡದೇನೆ ಎತ್ಕೊಂಡು ಹೋಗ್ತಾ ಇದ್ಲು. ಪಾಪ್ಕಾರ್ನ್ ಅಂದರೆ ಅವಳಿಗೆ ಇಷ್ಟ, ಹಾಗಾಗಿ ಇದೇನು ಲೈಟ್ ವೆಯ್ಟ್ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಹೆವಿ ತಿಂದು ಅಂತೇನು ಅನಿಸಲ್ಲ. ಹಾಗಾಗಿ TV ನೋಡ್ಕೊಂಡು ತಿನ್ನಲಿ ಅಂತೇಳಿ ಕೊಟ್ಬಿಟ್ಟು ನಾನು ಹಾಗೆ ತಿನ್ಕೊಂಡೇ ಅಡುಗೆ ಮಾಡಿದೆ. ಇವಾಗ ನಾನು ದಾಲ್ ಮಾಡೋದಕ್ಕೆ ಇಲ್ಲಿ 1-2 ಅವರ್ ಮುಂಚೆನೇ ಬೇಳೆನ ನೆನೆಸಿ ಇಟ್ಕೊಂಡಿದ್ದೆ. ಆ ಬೇಳೆನ ಕುಕ್ಕರ್ಗೆ ಹಾಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಒಂದೇ ಪಾತ್ರೆಯಲ್ಲಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ನುಗ್ಗೆ ಸೊಪ್ಪು ಹಾಕಿ ದಾಲ್ ಮಾಡೋದಕ್ಕೆ.
ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ನೀವು ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಬೇಕು ಅಂದರೆ ನೀವು ಈಗಲೇ ಅರಿಶಿನ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತೇಳಿ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈಗ ಕುಕ್ಕರ್ ವಿಸಲ್ನ ಕೂಗಿಸ್ಕೊತೀನಿ. ನಾನು 3 ಕೂಗನ್ನ ಕೂಗಿಸ್ಕೊತೀನಿ. ಬೇಳೆನ ಆದಷ್ಟು ನೆನೆಸಿಟ್ಟು ಮಾಡಿದ್ರೆ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ವಿಸಲ್ ಆಗಿದೆ. ಅಷ್ಟರಲ್ಲಿ ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ನೀವು ಅಂದರೆ ಮಸಿ ಥರಲ್ಲ, ಮಸಿಯೋದಿದ್ರೆ ಅದರಲ್ಲೂ ಮಾಡ್ಕೋಬೋದು, ಇಲ್ಲ ಇದರಲ್ಲಾದರೂ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಸೊಪ್ಪನ್ನು ಹಾಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಅಂತೇಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಒಂದು 2 ರಿಂದ 3 ವಿಸಲ್ನ ಕೂಗಿಸ್ಕೊತೀನಿ ನಾನು ಕೂಡ. ಈಗ ನಿಮಗೆ ಸ್ವಲ್ಪ ನೀರು ಬೇಕು ಅಂದರೆ ನೀರು ಕೂಡ ಹಾಕ್ಕೊಳ್ಳಿ. ದಾಲ್ ಅಂದರೆ ಗಟ್ಟಿಗೆ ಇರುತ್ತೆ, ಜಾಸ್ತಿ ಏನು ತೆಳ್ಳಗಿರಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಲ್ಲಿ 2 ವಿಸಲ್ನ ಕೂಗಿಸ್ಕೊತೀನಿ. ಇದನ್ನು ಕೂಡ ಇದು ಕೂಗು ಆದಮೇಲೆ ನೋಡೋಣ ಹೇಗಾಗಿದೆ ಅಂತೇಳಿ. ಇವಾಗ ಆಲ್ಮೋಸ್ಟ್ ಆಗಿದೆ. ಇದು ಕೂಡ ಇವಾಗ ಆಗಿದೆ. ಇದನ್ನು ಇನ್ನೊಂದ್ಸಲ ನಾವು ನೀವು ಮಾತ್ರ ಮಸಿಯೋದಿತ್ತು ಅಂತಂದರೆ ಸ್ವಲ್ಪ ನೀಟಾಗಿ ಮಸ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಬೀಟ್ ಮಾಡ್ತಾ ಇದ್ದೀನಿ. ಈ ಥರ ಇದನ್ನು ಚೆನ್ನಾಗೆ ಬೀಟ್ ಮಾಡಬೇಕು. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡರು, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ನು ಕೂಡ ಹಾಕೊತಾ ಇದ್ದೀನಿ. ಇದನ್ನು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ಹಾಗೇನೆ ಈಗ ಇದು ಕುದೀತಾ ಇರಲಿ ಇವಾಗ ಚೆನ್ನಾಗಿ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ನಾವು. ಅಷ್ಟೇ, ಇದು ಒಗ್ಗರಣೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ವೈಟ್ ರೈಸ್ಗಂತೂ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಒಗ್ಗರಣೆಗೆ ಅಂತೇಳಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಇದು ಚಟಪಟ ಅಂದಮೇಲೆ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಹಿಂಗು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀನು ವೈಟ್ ರೈಸ್ ಕೂಡ ಆಗಿದೆ. ನೀನು ಸಂಜೆ ಊಟ ಅಂದರೆ ನೈಟ್ ಊಟ ನಾವು ಯಾವಾಗಲೂ ಜಾಸ್ತಿ ನಾನು ಶ್ರವಣಿ ಇಬ್ಬರೇ ಮಾಡುವಂಥದ್ದು. ರಾಗು ಇಷ್ಟು ಬೇಗ ಬರೋದಿಲ್ಲ, ಹಾಗಾಗಿ ನಾವೇ ಊಟ ಮಾಡ್ತಾಯಿದ್ದೀವಿ. ಇವಾಗ ಇದಕ್ಕೆ ವೈಟ್ ಅದರಲ್ಲೂ ಬಿಸಿ ರೈಸ್ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ದಾಲ್ಗೆ ತಣ್ಣಗಿರೋ ರೈಸ್ಗಿಂತ ಬಿಸಿ ದಾಲಲ್ಲಿ ಒಂದು ಸಲ ಟ್ರೈ ಮಾಡಿ. ಎಲ್ಲರೂ ಸಾಮಾನ್ಯವಾಗಿ ಜಾಸ್ತಿ ಉಪ್ಸಾರು ಮಾಡ್ತಾರೆ ಅಷ್ಟೇ, ದಾಲೆಲ್ಲ ಮಾಡೋದಿಲ್ಲ. ಒಂದ್ಸಲ ಈ ಥರ ದಾಲ್ ಮಾಡಿ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನುಗ್ಗೆ ಸೊಪ್ಪು ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಇದೇ ವಿಡಿಯೋನ ನಾನು ನಾಳೆಗೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಚನ್ನಪಟ್ಟಣ ಎರಡೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಹಾಗಾಗಿ ನಾನು ನಾಳೆ ಚನ್ನಪಟ್ಟಣಕ್ಕೆ ಹೋಗೋ ವಿಡಿಯೋನು ಕೂಡ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ, ದಯವಿಟ್ಟು ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಶ್ರಾವಣಿಗೆ ಗೊತ್ತಿಲ್ಲ. ಚನ್ನಪಟ್ಟಣದ ಹತ್ರ ದೊಡ್ಡಮಳ್ಳೂರು, ಅಲ್ಲಿಗೆ ಇವತ್ತು ತೇರು. ಅಲ್ಲಿ ಸುಮಾರು ಜನಕ್ಕೆ ಗೊತ್ತು ಅನಿಸುತ್ತೆ, ರೋಡ್ ಸೈಡಲ್ಲೇ ಐತೆ ಅಂಬೇಗಾಲ್ ಕೃಷ್ಣ ಅಂತೇಳಿ. ಅದ್ರದ್ದು ತೇರು ಇರೋದ್ರಿಂದ ಅಲ್ಲಿಗೆ ಹೋಗ್ತಿದ್ದೀವಿ. ನೆಂಟರಿದ್ದಾರೆ. ಯಾರಂದರೆ ನಮ್ಮ ಅಕ್ಕ ಇದ್ದಾರಲ್ಲ, ನಮ್ಮ ಭಾವ ಇದ್ದಾರಲ್ಲ, ಭಾವನ ತಮ್ಮನ ಹೆಂಡತಿ ಊರು ಅದು. ಹಾಗಾಗಿ ಸುಮಾರು ವರ್ಷಗಳಿಂದ ಕರೀತಾನೆ ಇದ್ರು, ಬಟ್ ನಾನು ಹೋಗಿರಲಿಲ್ಲ. ಎಲ್ಲೋ ಮದುವೆ ಆದಮೇಲೆ 1 ವರ್ಷ ಹೋಗಿದ್ದೆ ಅಷ್ಟೇ. ಹಾಗಾಗಿ ಈ ವರ್ಷ ಹೆಂಗಿದ್ರು ಫ್ರೀ ಆಗಿದ್ನಲ್ಲ, ಹೋಗೋಣ ಅಂತೇಳಿ ಹೊರಟಿದ್ದೀನಿ. ನಾನು ಮತ್ತು ಶ್ರಾವಣಿ ಇಬ್ಬರೇ. ಶ್ರಾವಣಿಯ ಈ ವರ್ಷ ಫಸ್ಟು, ಹಾಗೆ ಅವಳು ಕೂಡ ಸ್ನಾನ ಎಲ್ಲ ಮುಗಿಸಿ ನೆನ್ನೆನೇ ಎಲ್ಲ ದೇವರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ಎದ್ದು ಹೂವೆಲ್ಲ ಮುಡಿಸಿ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಿದ್ದಾಳೆ. ಅವಳು ಪೂಜೆ ಮಾಡೋಷ್ಟರಲ್ಲಿ ನಾನು ಕೂಡ ರೆಡಿಯಾಗಿಬಿಡ್ತೀನಿ. ನಾನು ಇತ್ತೀಚೆಗೆ ಟ್ರೈ ಮಾಡ್ತಾ ಇರುವಂಥದ್ದು ಇದು. ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ಫ್ರೆಶ್ ಫೀಲ್ ಕೊಟ್ಟಂಗಾಗುತ್ತೆ. ಸ್ಕಿನ್ನು ಅಷ್ಟೇ, ಏನೋ ಒಂಥರ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಯಾವ ಕ್ರೀಮು ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಅದೇನೋ ಕ್ರೀಮ್ ಹಾಕಿದ್ರೆ ನನಗೊಂಥರ ಮುಖದ ಮೇಲೆ ಕೂತಂಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಹಾಕ್ಲಿಲ್ಲ ಅಂತಂದರೆ ಏನೋ ಒಂಥರ ಡ್ರೈ ಆದಂಗೆ ಆಗ್ತಾ ಇರುತ್ತೆ. ಈ ಥರ ಮಾಡಿ ನೀವು ಕೋಲ್ಡ್ ವಾಟರ್ ಇಟ್ಕೊಳ್ಳಿ. ಕೋಲ್ಡ್ ವಾಟರ್ಗೆ ಒಂದು 2-3 ಐಸ್ ಟ್ಯೂಬು ಕೂಡ ಹಾಕ್ಕೊಳ್ಳಿ. ಎಷ್ಟು ಕೋಲ್ಡ್ ಇರುತ್ತೋ ಅಷ್ಟು ಒಳ್ಳೆಯದು. ಈ ಥರ ಮುಖನ
ಮುಖನ ಡಿಪ್ ಮಾಡಿ ಒಂದು 4-5 ಸಲ ಡಿಪ್ ಮಾಡಿದ್ರೆ ಏನೋ ಒಂಥರ ಫ್ರೆಶ್ ಅನ್ನಿಸ್ತಾ ಇರುತ್ತೆ ಮುಖ. ನನಗೆ ಮೇಕಪ್ ಆಗಲಿ ಈ ಕ್ರೀಮ್ ಆಗಲಿ ಆ ಥರ ಮೇಂಟೆನೆನ್ಸ್ ಮಾಡೋದಕ್ಕಾಗೋದಿಲ್ಲ, ನನಗೆ ಬರೋದು ಇಲ್ಲ. ಹಾಗಾಗಿ ನಾನು ಇದನ್ನು ಒಂದು 4-5 ತಿಂಗಳು ತವಿಂದ ಮಾಡ್ತಾಯಿದ್ದೀನಿ. ಈ ಥರ ತುಂಬಾ ಇಷ್ಟ ಆಗ್ತೈತೆ. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲು ಕೋಲ್ಡ್ ವಾಟರ್ಗೆ ಒಂದು 4-5 ಐಸ್ ಟ್ಯೂಬ್ ಹಾಕ್ಕೊಂಡು ಮುಖನ ಅದಕ್ಕೆ ಡಿಪ್ ಮಾಡಿ ತುಂಬಾ ಆರಾಮ್ ಅನಿಸುತ್ತೆ. ಅದರಲ್ಲೂ ಈ ಬಿಸಿಲಲ್ಲಂತೂ ಎಲ್ಲಾದರೂ ಹೋಗ್ಬೇಕಾದ್ರೆ ಈ ಥರ ಮಾಡ್ಕೊಂಡು ಹೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಬರೋ ತನಕನೂ ಒಂಥರ ಫ್ರೆಶ್ ಫೀಲ್ ಆಗ್ತಾ ಇರುತ್ತೆ. ನೀನು ಅದನ್ನೆಲ್ಲ ಮಾಡಾದ್ಮೇಲೆ ಅರ್ಜೆಂಟಾಗಿ ಚಿತ್ರಾನ್ನ ಮಾಡೋಣ ಅಂತೇಳಿ ಹೋದೆ. ಬಟ್ ನಾನು ಯೂಸ್ ಮಾಡೋದು ಗಾಜಿನ ಬಾಟಲು, ಅರ್ಶಿನದ ಪುಡಿ, ಜೀರಿಗೆ ಪುಡಿದು ಇದ್ರದ್ದು ಅರ್ಶಿನದ್ದು ಡಬ್ಬ ಡಮ್ ಅಂತ ಹೊಡೆದೋಯ್ತು. ಏನಕ್ಕೆ ಹಿಂಗಾಯ್ತು ಅಂತಲೇ ಗೊತ್ತಿಲ್ಲ. ಇಷ್ಟು ವರ್ಷದಿಂದ ಜೋಪಾನವಾಗಿ ಒಂದು ಬಾಟಲ್ಲು ಕೂಡ ಹೊಡೆದಾಕಿಲ್ಲ ನಾನು. ಇವತ್ತು ಅರ್ಶಿನ ತಗೊಂಡೆ ಡಮ್ ಅಂತ ಹೊಡೆದೋಗ್ಬಿಡ್ತು. ಎಲ್ಲಾದರೂ ಹೋಗ್ಬೇಕಾದ್ರೆ ಹಿಂಗೆ ಆಗ್ಬಿಡುತ್ತೆ ಅನ್ನೋದೇ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಾಗಾಗಿ ನೀನು ಬರೋ ತನಕನೂ ಹಂಗೆ ಇರುತ್ತಲ್ಲ ಅಂಥೇಳಿ ಅಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಎಲ್ಲನೂ. ಇವಾಗೂ ನಾವೇ ಕ್ಲೀನ್ ಮಾಡಬೇಕು, ಬಂದಮೇಲೂ ನಾವೇ ಕ್ಲೀನ್ ಮಾಡಬೇಕಲ್ವ. ಹಾಗಾಗಿ ಹೀಗೆ ಬಿಟ್ಟೋದ್ರೆ ಅಲ್ಲಲ್ಲಿ ಗಾಜು ಚೂರೆಲ್ಲ ಬಿದ್ದಿತ್ತು. ಸುಮ್ಮನೆ ಡೇಂಜರು ಅಂಥೇಳಿ ಹೋಗೋದು ಒಂದು ಸ್ವಲ್ಪ ಹೊತ್ತು ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಪುನಃ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಚಿತ್ರಾನ್ನ ಎಲ್ಲ ಮಾಡಿಬಿಟ್ಟು ನಾವು ಕೂಡ ತಿಂಡಿ ತಿನ್ಕೊಂಡು ಹೊರಟ್ವಿ. ನಾನೇನು ಅಂದ್ಕೊಂಡೆ, ರಾತ್ರಿ ಮಾಡಿದ್ದು ದಾಲ್ ಇತ್ತಲ್ವ ಅದಕ್ಕೆ ರೈಸು ಸಾಕಾಗುತ್ತೆ ಅಂದ್ಕೊಂಡೆ. ಬಟ್ ದಾಲ್ ಖಾಲಿಯಾಗಿರೋದು ನನ್ನ ಗಮನಕ್ಕೆ ಇರಲಿಲ್ಲ, ಸ್ವಲ್ಪನೇ ಇತ್ತು. ಹಾಗಾಗಿ ಅದು ಮಧ್ಯಾಹ್ನಕ್ಕೆ ರಾಗುಗಾಗುತ್ತೆ. ಇವಾಗ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡೋಕ್ಕೋಗಿ ಬಾಟ್ಲು ಹೊಡೆದೋಯ್ತು ಅಂತಲೇ ಹೇಳ್ಬೋದು. ಏನು ಮಾಡೋದಕ್ಕಾಗಲ್ಲ, ಅರ್ಜೆಂಟಲ್ಲಿ ಹೋಗ್ಬೇಕಾದ್ರೆ ಈ ಥರ ಆದಾಗ ಹಂಗೆ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಮಾಡದೆ ಇರೋಕ್ಕೂ ಆಗಲ್ಲ ಅಂಥೇಳಿ ಈಗ ನಾವು ತಿಂಡಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ನೋಡಿ, ಕಾರಲ್ಲಿ ಬಿಟ್ಕೊಡ್ತಾರೆ ಬಸ್ ಸ್ಟ್ಯಾಂಡ್ಗೆ ಅಂದರೆ ಬೈಕ್ ಬೇಕಂತೆ. ಈ ಹುಡುಗಿಗೆ ಒಂಥರ ವಿಚಿತ್ರ. ಎಸ್ ಬೇಬಿ ಬಾಣ್ ಹೆಂಗೋ ಬಿಸಿಲೈತಲ್ಲ, ಕಾರಲ್ಲಿ ಹೋಗೋಣ ಅಂದರೆ ಆಮೇಲೆ ಅಲ್ಲಿ ಫ್ಲೈಓವರ್ ಬೇರೆ ಆಗ್ತೈತಲ್ಲ, ಬರೀ ಧೂಳು. ಸರಿ ನಡಿ. ಇನ್ನು 9:30 ಅಷ್ಟೇ ನಾವು ಹೊರಟಾಗ ಎಷ್ಟು ಬಿಸಿಲು ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲು. ಅದರಲ್ಲೂ ಈಗ ನಮ್ಮ ನಂಜನಗೂಡು ರೋಡಲ್ಲಂತೂ ಫ್ಲೈಓವರ್ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳು, ಅಲ್ಲಿ ಓಡಾಡೋದಕ್ಕೆ ಹಿಂಸೆ ಅಂತ ಅನಿಸುತ್ತೆ. ಇನ್ನು ಶ್ರಾವಣೆ ನಾನು ಇಬ್ಬರು ಬಸ್ಸಲ್ಲಿ ಹೊರಟ್ವಿ. ಬಸ್ಸೇನು ಅಷ್ಟು ರಶ್ ಇರಲಿಲ್ಲ, ಈ ಕಡೆಯಿಂದನೂ ಇರಲಿಲ್ಲ ಆ ಕಡೆಯಿಂದನೂ ಇರಲಿಲ್ಲ. ಬಟ್ ಶ್ರಾವಣಿಗೆ ಏನಂದರೆ ಸ್ವಲ್ಪ ಎಂಗೇಜಾಗಿ ಇಡಬೇಕು, ಇಲ್ಲ ಅಂದರೆ ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ. ನಾವು ಅದೃಷ್ಟಕ್ಕೆ ಇವತ್ತು ಕವರ್ ತಗೊಂಡೋಗಿರಲಿಲ್ಲ. ಹಾಗಾಗಿ ಮಂಡ್ಯದಲ್ಲಿ ಡಿಮಾರ್ಟ್ ಆಗಿತ್ತಲ್ಲ ಅದನ್ನೆಲ್ಲ ತೋರಿಸ್ಕೊಂಡು, ನೋಡು ಶ್ರವಣ್ಯ ಹಳ್ಳಿಗಳ ಕಡೆನೂ ಇವಾಗ ಎಲ್ಲ ಥರ ಸ್ಪೆಷಲಿಟಿ ಬರ್ತೈತೆ ಅಂತೇಳಿ ತೋರಿಸ್ಕೊಂಡು ಹೋಗ್ತಾ ಇದೆ. ಸ್ವಲ್ಪ ಅವಳನ್ನ ಮಾತಾಡಿಸ್ಕೊಂಡು ನಗ್ನಗ್ತಾ ಇದ್ದರೆ ಸ್ವಲ್ಪ ಖುಷಿಯಾಗಿರ್ತಾಳೆ. ಅವಳ ಪಾಡಿಗೆ ಅವಳನ್ನ ಬಿಟ್ಬಿಟ್ರೆ ಯಾವಾಗ ವಾಮಿಟ್ ಬತ್ತು ಅಂತಾಳೆ ಅನ್ನೋದೇ ಗೊತ್ತಾಗೋದಿಲ್ಲ ನನಗೆ. ನಾನು ಯಾವಾಗಲೂ ಕವರ್ ತಗೊಂಡು ಹೋಗ್ತೀನಿ ಅವಳು ಹೋದಾಗ. ಬಟ್ ಹೋದಾಗ ಮಾತ್ರ ಕವರ್ ಮಿಸ್ ಮಾಡಿ ಹೋಗಿದ್ದೆ. ನೀನು ಬಂದು ಚನ್ನಪಟ್ಟಣದ ಇಳ್ಕೊಂಡಿದ್ದೆ ಅಷ್ಟರಲ್ಲಿ ಅಕ್ಕ ಬಾವ ಆಲ್ರೆಡಿ ಬಂದಿದ್ದರು. ಬಾವ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಬಂದರು. ನಾವು ಇವಾಗ ಹೋಗ್ತಿದ್ದೀವಿ. ಏನಂದರೆ ಇದು ಅವರು ದೊಡ್ಡಮಳೂರು ಅಂತೇಳಿ ಚನ್ನಪಟ್ಟಣಕ್ಕಿಂತ ನೀನೊಂದು ಸ್ವಲ್ಪ ಹಿಂದೆನೇ ಇರೋದು. ಬಸ್ ಅದೇ ರೂಟಲ್ಲಿ ಬರುತ್ತೆ. ಬಸ್ ಅಲ್ಲಿ ನಿಲ್ಲಿಸಲ್ಲ, ಅಂದರೆ ಆ ಊರಲ್ಲಿ ನಿಲ್ಲಿಸಲ್ಲ, ಚನ್ನಪಟ್ಟಣದಲ್ಲೇ ನಿಲ್ಲಿಸೋದು. ಏನೋ ಒಂಥರ ಅವ್ರ ಊರವ್ರಿಗೆ ಈಗ ಮೇನ್ ರೋಡ್ ಪಕ್ಕದಲ್ಲಿದೆ ನಮ್ಮೂರು ಅನ್ನೋದಕ್ಕಿಂತ ನಮ್ಮೂರಲ್ಲಿ ಯಾವ ಬಸ್ಗಳು ಸ್ಟಾಪ್ ಕೊಡಲ್ಲ ಅನ್ನೋದೇ ಒಂದು ಟೆನ್ಷನ್ನು. ಆಟೋದಲ್ಲಿ ಹೋಗಬೇಕು, ಅಲ್ಲಿ ಯಾವುದೇ ಬಸ್ಗಳು ಸ್ಟಾಪ್ ಕೊಡಲ್ಲ. ಹಾಗಾಗಿ ನಾವು ವಾಪಸ್ ಪುನಃ ಹೋಗ್ತಾ ಇದ್ದೀವಿ. ಒಂದು 3 ಕಿಲೋಮೀಟ್ರ್ ಆಗುತ್ತೆ ಚನ್ನಪಟ್ಟಣದಿಂದ ಅಲ್ಲಿಗೆ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ರೆಡಿ ಆಗ್ತಾಯಿತ್ತು ತೇರಿಗೆ ಎಲ್ಲದಕ್ಕೂ. ನಾವು ಕೂಡ ಹೋಗ್ತಾ ಇದ್ದೀವಿ ಇವಾಗ. ಈಗ ಹೋದ ತಕ್ಷಣ ನಾವು ಅವ್ರ ಮನೆ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಇದು ಜಾತ್ರೆ ಇಷ್ಟೊತ್ತಿಗಿಂತ ಸ್ವಲ್ಪ ಲೇಟಾಗಿ, ಅಂದರೆ ಸಾಯಂಕಾಲಕ್ಕೆ ತುಂಬ ಜನ ಸೇರುವಂಥದ್ದು ಜಾತ್ರೆಗೆ. ನಾವು ಸ್ಟೇ ಮಾಡೋದೆಲ್ಲ ಇಲ್ವಲ್ಲ, ಹಾಗಾಗಿ ಬೆಳಗ್ಗೆನೆ ಬಂದು ಹೋದ್ವಿ. ನೋಡಿ ರಥ ಇಲ್ಲೆಲ್ಲ ತೇರೋಗುತ್ತೆ ಅಂತೇಳಿ ಎಷ್ಟು ದೊಡ್ಡ ದೊಡ್ಡ ರಂಗೋಲಿಗಳು ಹಾಕಿದ್ರು ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ರಂಗೋಲಿಗಳು. ಇದೇ ರೋಡಲ್ಲಿ ತೇರೋಗುತ್ತಲ್ವ, ಹಾಗಾಗಿ ದೊಡ್ಡದಾಗಿ ಹಾಕಿದ್ರು ರಂಗೋಲಿ. ಅದು ಅಲ್ಲದೆ ಸ್ವಲ್ಪ ಕಾಲೆಲ್ಲ ಸುಡುತ್ತೆ ಅಂತೇಳಿ ತೇರು ಬರೋ ಟೈಮಲ್ಲಿ ನೀರು ಹಾಕ್ಬಿಡ್ತಾರೆ. ಇವಾಗ ನಾವು ಮನೆಗೆ ಬಂದ್ವಿ. ನಮ್ಮ ಅಕ್ಕ ಇಲ್ಲೇ ಕೂತಿದ್ದಾರೆ. ಮನೇಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು, ಜ್ಯೂಸ್ ಎಲ್ಲ ಕೊಟ್ಟರು, ಕುಡ್ಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಪಾಪುಗಾಗೋದು
ಇದು ದೇವಸ್ಥಾನ ಬಂದು ಅಪ್ರಮಯ್ಯ ಸ್ವಾಮಿ ದೇವಸ್ಥಾನ ಅಂತಾನೆ ಮೂಲ ವಿಗ್ರಹ ಇರುವಂಥದ್ದು. ಇದು ಜಾಸ್ತಿ ಜನರ ಬಾಯಿಗೆ ಬರುವಂಥದ್ದು ಅಥವಾ ಹೆಸರುವಾಸಿಗೆ ಆಗಿರುವಂಥದ್ದು ಅಂಬೇಗಾಲ್ ಕೃಷ್ಣ. ಅಪ್ರಮಯ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂಬೇಗಾಲ್ ಕೃಷ್ಣ ಇರೋ ದೇವಸ್ಥಾನ ಅಂತಾನೆ ತುಂಬ ಜನ ಕರೆಯುವಂಥದ್ದು. ತುಂಬ ಅಂದರೆ ತುಂಬ ಹಳೇ ಕಾಲದ ದೇವಸ್ಥಾನ ಇದು. ಎಲ್ಲ ಕಟ್ಟಡನೂ ಕೂಡ ಇದರಲ್ಲಿ ಕಲ್ಲಿಂದನೇ ಮಾಡಿರುವಂಥದ್ದು. ನಾನು ಸುಮಾರು ಜನ ನನ್ನ ಮುಂದೆ ವಯಸ್ಸಾದವ್ರು ನಿಂತಿದ್ರು, ಅವರೆಲ್ಲರ ಬಾಯಲ್ಲೂ ಎಷ್ಟು ವರ್ಷ ತಗೊಂಡಿದ್ದಾರೋ ಈ ದೇವಸ್ಥಾನ ಕಟ್ಟೋದಕ್ಕೆ. ಒಂದೊಂದು ಕಂಬ ಅಂದರೆ ಎಷ್ಟು ದಪ್ಪ ಅಂದರೆ ಈಗ ನಾವು ತಾರಸಿನ ಹಾಕಿಸ್ತೀವಿ, ಮೋಲ್ಡ್ ಹಾಕಿಸ್ತೀವಲ್ಲ, ಅದಕ್ಕಿಂತ ಎಷ್ಟು ಹೈಟಲ್ಲಿ ಇದೆ ದೇವಸ್ಥಾನ ಅಂತಂದರೆ ಪ್ರತಿಯೊಂದನ್ನು ಕಲ್ಲಲ್ಲೇ ಕಟ್ಟಿರುವಂಥದ್ದು. ಇಲ್ಲಿ ತುಂಬಾ ಇಷ್ಟು ಹೊರಗಡೆ ಬಿಸಿಲಿದೆ ಅಲ್ವಾ, ಒಳಗಡೆ ಹೋಗ್ತಿದ್ದಂಗೆ ಆ ಕಲ್ಲತ್ರ ಎಷ್ಟು ತಣ್ಣಗಾಗ್ತಿತ್ತು ಅಂತಂದರೆ ಹೇಳೋದೇ ಬೇಡ. ಸುಮಾರು ಜನ ನೀವು ಈ ದೇವಸ್ಥಾನಕ್ಕೆ ಇದೆ ಅಂಬೇಗಾಲ್ ಕೃಷ್ಣ. ಇಲ್ಲಿ ಮಕ್ಕಳಾಗದಿರೋರು ಮಕ್ಕಳಿಗೋಸ್ಕರ ಸುಮಾರು ಜನ ಹರಕೆ ಕಟ್ತಾರೆ, ಅದನ್ನು ತೀರಿಸ್ತಾರೆ. ಇಲ್ಲಿ ಬಂದು ಮಕ್ಕಳು ತೂಕ ಬೆಲ್ಲ ಕೊಡ್ತೀನಿ ಅಂತನೋ ಏನೋ ಒಂದು ಹರಕೆ ಮಾಡ್ಕೊತಾರೆ. ಅಲ್ಲೇ ನಾವು ದೇವಸ್ಥಾನದಲ್ಲೇ ಪ್ರಸಾದ ಕೂಡ ಕೊಡ್ತಿದ್ರು, ಪುಳಿಯೋಗರೆ ಹಾಗೆ ಡ್ರೈ ಫ್ರೂಟ್ಸ್ ಕೊಡ್ತಾಯಿದ್ರು. ಅದನ್ನು ಕೂಡ ಈಸ್ಕೊಂಡು ಇವಾಗ ನಾವು ಹೊರಗಡೆ ಬಂದ್ವಿ. ನಾವು ಹೊರಗಡೆ ಬರೋಷ್ಟರಲ್ಲಿ ನಾವು ಹೋಗಿದ್ವಲ್ಲ ನೆಂಟರು ಮನೆ ಮುಂದೆನೇ ತೇರು ಹೋಗುವಂಥದ್ದು. ನಾವು ಹೋಗೋಷ್ಟರಲ್ಲಿ ಅವ್ರ ಮನೆಯಿಂದ ಸ್ವಲ್ಪ ಮುಂದೆ ಮೂವ್ ಆಗಿಬಿಟ್ಟಿತ್ತು. ಹಾಗಾಗಿ ಆ ತೇರನ್ನು ಕೂಡ ನೋಡಿದ್ವಿ. ಅಂದರೆ ಇದು ಅರ್ಧ ತೇರು ಎಳಿತಾರೆ ಇವಾಗ ಅಷ್ಟೇ, ನಿನ್ನ ಅರ್ಧ ತೇರು ಸಾಯಂಕಾಲ, ಅದೇನೋ ಗೊತ್ತಿಲ್ಲ. ಅರ್ಧ ತೇರು ಇಲ್ಲಿಗೆ ಸ್ಟಾಪ್ ಆಗುತ್ತಂತೆ, ಎಷ್ಟು ಹೇಳಿದ್ರು ಮುಂದಕ್ಕೆ ಹೋಗಲ್ಲ ಅಂತೇಳಿ ಅಲ್ಲಿ ಮಾತಾಡ್ಕೊತಾ ಇದ್ರು. ಅದನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ, ನನಗಂತೂ ಗೊತ್ತಿಲ್ಲ. ಇವಾಗ ನಾವು ತೇರು ಹೋದ್ಮೇಲೆ ಇವರು ಬಂದಿರೋ ನೆಂಟರಿಗೆಲ್ಲ ಮನೆಯವರು ಊಟನ ಕೊಡ್ತಾರೆ. ಹಾಗಾಗಿ ನಾವು ಕೂಡ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ, ಯಾಕಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದಾರಲ್ವ, ಹಾಗಾಗಿ ನಾವು ಕೂಡ ಊಟ ಮಾಡ್ಕೊಂಡು ಹೊರಟೋಗ್ಬಿಡ್ತೀವಿ, ಇರೋದಿಲ್ಲ, ಸ್ಟೇ ಏನೂ ಆಗೋದಿಲ್ಲ. ತೇರನ್ನ ನಾನು ಮುಂದೆ ಊಟ ಮಾಡ್ಕೊಂಡು ಹೋದ್ಮೇಲೆ ತೋರಿಸ್ತೀನಿ ಮುಂದೆಗಡೆಯಿಂದ ಒಂದ್ಸಲ. ಅಲ್ಲೇ ನಿಂತಿರುತ್ತೆ ತೇರು, ಎಲ್ಲೂ ಹೋಗಲ್ಲ. ಈಗ ನಾವೇ ಫಸ್ಟ್ ಪಂಕ್ತಿಗೆ ಊಟಕ್ಕೆ ಕೂತಿದ್ದೀವಿ. ಇನ್ನು ಊಟ ಬಂದು ಇಲ್ಲಿ ಸುಮಾರು ಜನ ಎಲ್ಲರ ಮನೇಲೂ ಇವತ್ತು ಪುಳಿಯೋಗರೆ ಅನ್ನ ಸಾಂಬಾರು ಅವ್ರ ಮನೇಲಿ ಏನಾಗುತ್ತೋ ಅದನ್ನು ಬಡಿಸ್ತಾರೆ, ಅವ್ರವ್ರು ಬಂದಿರೋ ನೆಂಟರುಗಳಿಗೆ ಅಂತಲೇ ಹೇಳ್ಬೋದು. ಜಾಸ್ತಿ ಪುಳಿಯೋಗರೆನೇ ಇವ್ರ ಮನೇಲಿ. ನಾನು ಕಂಡು ಮಟ್ಟಕ್ಕೆ ಪುಳಿಯೋಗರೆನೇ ಮೇಯ್ನಾಗಿ ಮಾಡುವಂಥದ್ದು. ಈ ದೇವರಿಗೂ ಅಷ್ಟೇ ಪುಳಿಯೋಗರೆನೇ ಮಾಡ್ತಾರೆ ಅಂತ ಅನಿಸುತ್ತೆ ಯಾವಾಗ್ಲೂ. ಇನ್ನು ಊಟ ಮಾಡಿಕೊಂಡು ನಾನು ನಮ್ಮ ಭಾವ ಪುನಃ ಚನ್ನಪಟ್ಟಣಕ್ಕೆ ಡ್ರಾಪ್ ಕೊಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಡ್ರಾಪ್ ಹಾಕಿಸ್ಕೊತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ಈ ಊರಲ್ಲಿ ಮೇನ್ ರೋಡು ಎಲ್ಲ ಬಸ್ಗಳು ಇಲ್ಲೇ ಓಡಾಡುತ್ತೆ, ಬಟ್ ಬಸ್ಗೆ ಸ್ಟಾಪ್ ಕೊಡಲ್ಲ. ಹಾಗಾಗಿ ನೋಡಿ ಇಲ್ಲಿ ತೇರು ನಿಂತಿತ್ತಲ್ಲ, ಅದ್ರ ಮುಂದೆಗಡೆ ಮನೆಯವರೆಲ್ಲರೂ ಹೋದವ್ರಿಗೆ ಬಂದವ್ರಿಗೆಲ್ಲ ಜ್ಯೂಸ್ ಅಂದರೆ ಪಾನಕ ಮಜ್ಜಿಗೆನ ಹಂಚುತ್ತಾ ಇದ್ರು. ಈಗ ತೇರು ಇಲ್ಲಿ ನಿಂತಿದೆ, ಅರ್ಧ ದಾರಿಗೆ ಬಂದು ನಿಂತಿದೆ. ಇನ್ನೊಂದು ಸ್ವಲ್ಪ ದೂರ ಇದೆ ದೇವಸ್ಥಾನ ಅಷ್ಟೇ, ಬಟ್ ತೇರು ಮುಂದೆಗಡೆ ಹೋಗಲ್ವಂತೆ. ಏನಕ್ಕೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ತೇರನ್ನ ನೋಡಿಕೊಂಡು ಒಂದು ರೌಂಡ್ ಜಾತ್ರೆನೂ ಕೂಡ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಯಾಕಂದರೆ ಶ್ರಾವಣ್ಯ ಜಾತ್ರೆಗೆ ಹೋಗ್ಬೇಕು ಅಂತೇಳಿ ಹೇಳ್ತಾ ಇದ್ಲು, ಹಾಗಾಗಿ ಜಾತ್ರೆ ತೋರಿಸ್ಕೊಂಬರೋಣ ಅಂತ. ಇವಾಗ ಸಂಜೆಗೆ ಈಗ ಮಧ್ಯಾಹ್ನದ ಜಾತ್ರೆಗಿಂತ ಸಾಯಂಕಾಲದ ಜಾತ್ರೆ ಚೆನ್ನಾಗಿರುತ್ತೆ. 400 ರೂಪಾಯಿ ತಗೊಬಂದೋಳೆ ಜಾತ್ರೆಗೆ. ಬೇಗ ತಗೋಬೇಕು, ಏನ್ ಬೇಕು ಅದನ್ನ, ಬಿಸಿಲು ಬೇರೆ. ಏನ ಅಕ್ಕ ಏನೋ ಕೇಳ್ತಿದ್ದಂತಲ್ಲ, ಇನ್ನು ಜಾತ್ರೆ ಅಂದಮೇಲೆ ಕಡಲೆಪುರಿ ಬಾದುರ್ಸ ಇದು ಮೇಯ್ನು. ಜಾತ್ರೆಗೆ ಕಡಲೆಪುರಿನೇ ಮೇಯ್ನು. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಬಿಸಿಲಿರೋದ್ರಿಂದ ಏನೂ ತೊಗೊಳೋದಿಕ್ಕೆ ನನಗಂತೂ ಮೊದಲೇ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಶ್ರಾವಣಿಗೆ ಒಂದು ಸ್ವಲ್ಪ ಅವಳ ಹತ್ರ 400 ಇತ್ತು, ಬಟ್ ಅವಳು 100 ರೂಪಾಯಿ ಖರ್ಚು ಮಾಡ್ಕೊಂಡ್ಳು ಅಷ್ಟೇ. ಈಗ ನಮ್ಮನ್ನ ವಾಪಸ್ಸು ಚನ್ನಪಟ್ಟಣಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದ್ದಾರೆ. ಈಗ ಬಸ್ ಸ್ಟಾಪಿಗೆ ಹೋಗಬೇಕು. ಬಸ್ಸು ಹೇಗಿರುತ್ತೋ ಗೊತ್ತಿಲ್ಲ, ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಚನ್ನಪಟ್ಟಣದಿಂದನೂ ಗೌಡಗೆರೆಗೆ ಹತ್ರ ಆಗಿರೋದ್ರಿಂದ ಸುಮಾರು ಜನ ಇಲ್ಲಿ ಬರ್ತಾರೆ. ನಾನು ನೋಡಿದ ಮಟ್ಟಿಗೆ ಆಟೋದವರು ಎಷ್ಟು ಕೂಗ್ತಾ ಇದ್ರು ಗೊತ್ತಾ, ಗೌಡಗೆರೆ ಅಂತೇಳಿ. ಇಲ್ಲಿಂದ ಬಸ್ ಕಡಿಮೆ ಇರೋದ್ರಿಂದ ಆಟೋದವರು ಜಾಸ್ತಿ ಗೌಡಗೆರೆಗೆ ಇಲ್ಲಿಂದನೂ ಹೋಗ್ತಾರೆ. ಮದ್ದೂರು ಮತ್ತು ಚನ್ನಪಟ್ಟಣ ಇಲ್ಲಿಂದ 2ರಿಂದನೂ ಹೋಗ್ತಾರೆ.
ಹಾಗಾಗಿ ನಮಗೇನು ಬಸ್ಸಿಗೆ ಸಿಕ್ತು, ಸೀಟ್ ಏನು ಪ್ರಾಬ್ಲಮ್ ಇರಲಿಲ್ಲ. ಶ್ರಾವಣಿಯ ಜಾತ್ರೆಯಲ್ಲಿ ಇದೊಂದು ಫ್ಯಾನ್ ತೊಗೊಂಡ್ಬಿಟ್ಟು ಯಪ್ಪ ಎಷ್ಟು ಆಟ ಆಡ್ತಿದ್ಲು ಅಂತಂದರೆ ನಿದ್ದೆನೇ ಮಾಡಿಲ್ಲ. ಅವಳು ಆ್ಯಕ್ಚುಲಿ ಬಸ್ ಹತ್ತಿದ ತಕ್ಷಣ ನಿದ್ದೆ ಮಾಡಿಬಿಡ್ತಾಳೆ. ಇದು ಹಿಡ್ಕೊಂಡು ಸಖತ್ ಖುಷಿ ಪಡ್ತಿದ್ಲು. ನನಗಂತೂ ಹೆಂಗೋ ಆ್ಯಕ್ಟಿವ್ ಆಗಿ ಇದ್ದಾಳಲ್ಲ, ಊಟ ಮಾಡ್ಕೊಂಡು ಬಂದ್ರು ಅನ್ನೋದೊಂದು ಖುಷಿ ಇತ್ತು ಅಷ್ಟೇ. ನಿನ್ನ ಬರಬೇಕಾದ್ರೆ ಫ್ಲೈಓವರ್ ಕೆಳಗಡೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿತ್ತು, ಏನನ್ನೋದೇ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ದೂರ ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ನ ಮುಗಿಸ್ಕೊಂಡು ನಾವು ಕೂಡ ಮೈಸೂರಿಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ಸುಸ್ತಾಯಿತು. ಈ ಬಿಸಿಲಲ್ಲಿ ಎಲ್ಲೂ ಹೋಗೋದು ಬೇಡಪ್ಪ ಅಂತಲೇ ಅನಿಸುತ್ತೆ. ಅಷ್ಟರಲ್ಲಿ ರಾಘು ನಮ್ಮನ್ನ ಬಸ್ ಸ್ಟಾಪಿಂದ ಕರ್ಕೊಂಡು ಬರೋಕ್ಕೆ ಅಂತ ಹೇಳಿ ಬಂದಿದ್ರಲ್ವ, ಬಿಸಿಲು ಹಾಗೆ ಜ್ಯೂಸ್ ಕೊಡಿಸಿ ಅಂತೇಳಿ ನಾವು ಕೂಡ ಮ್ಯಾಂಗೋ ಜ್ಯೂಸ್, ಇವಾಗ ಸೀಸನ್ ಅಲ್ವಾ, ಮ್ಯಾಂಗೋ ನನಗೆ ಅಷ್ಟು ಇಷ್ಟ ಆಗಲ್ಲ, ಜ್ಯೂಸಲ್ಲಾದರೆ ಸ್ವಲ್ಪ ಕುಡಿತೀನಿ ಅಂತೇಳಿ ಜ್ಯೂಸ್ ತೊಗೊಂಡೆ. ಹಾಗೆ ಶ್ರಾವಣಿಯ ಓರಿಯೋ ಮಿಲ್ಕ್ ಶೇಕ್ ತೊಗೊಂಡಿದ್ಲು ಅಷ್ಟೇ. ಜ್ಯೂಸ್ ಕುಡ್ಕೊಂಡು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಜಾತ್ರೆಯಿಂದ ಒಂದಷ್ಟು ಐಟಮ್ ತಂದವಳೆ ಜಾತ್ರೆ ಹುಡುಗಿ. ಇಲ್ಲಿ ನೋಡಿ ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೊಂಡವಳೆ. ಇದೆಲ್ಲ ನಮಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ನಮಗೆ ಸಿಕ್ತಿತ್ತು. ಇತ್ತೀಚೆಗೆ ಸ್ವಲ್ಪ ಕಡಿಮೆ. ಎಷ್ಟು ನೀಟಾಗಿ ಮಾಡ್ಕೊಂಡವಳೆ, ಚೆನ್ನಾಗೈತೆ. ಇದು ಸೌತ್ ಆಫ್ರಿಕಾದವ್ರ ಕಡೆಯವರು ಕೂದಲು ಎಣ್ಕೊಂತಾರಲ್ಲ ಹಂಗೆ. ಆಮೇಲೆ ಇದೊಂದು ತಂದ್ಬಿಟ್ಟು ಫ್ಯಾನ್ನ, ಯಪ್ಪ ದೇವ್ರೆ, ಬಸ್ಸಲ್ಲೂ ಬಿಡ್ಲಿಲ್ಲ, ಅಷ್ಟು ಗಾಳಿ ಬೀಸ್ತಾ ಇದ್ರು ಬಸ್ಸಲ್ಲಿ. ಅದ್ರ ಫ್ಯಾನು ಅಂದ್ಕೊಂಡು ನಿಂತವಳೆ. ಇನ್ನೊಂದು ಇದೊಂದು ತಗೊಂಡ್ಲ ಅಷ್ಟೇ, ಜಾಸ್ತಿ ಏನು ತಗೊಳ್ಳಿಲ್ಲ. ಅವ್ರ ದೊಡ್ಡಪ್ಪ 200 ರೂಪಾಯಿ ಕೊಟ್ಟಿತ್ತು, ಅವ್ರ ಅಪ್ಪ 200 ರೂಪಾಯಿ ಕೊಟ್ಟಿತ್ತು. ಬಟ್ ಅವಳು 100 ರೂಪಾಯಿಗೆ ನಿನ್ನ 10 ರೂಪಾಯಿ ಮಿಕ್ಸ್ ಅವಳೆ. ಇನ್ನ 300 ಅಷ್ಟೊಂದು ಇಷ್ಟ ಅಂತ ಏನಲ್ಲ, ಅಲ್ಲಿ ಬಿಸಿಲು, ನಾವು ಹೋಗಿದ್ದ ಟೈಮ್ಗೆ ಬಿಸಿಲು, ಯಾವ ಅಂಗಡಿಗೆ ಹೋಗೋಕ್ಕೂ ಸ್ವಲ್ಪ ಬೇಜಾರಾಯ್ತಾಯಿತು. ಹಾಗಾಗಿ ಬೇಗ ಬಂದ್ವಿ. ಹೇರ್ ಸ್ಟೈಲ್ ಚೆನ್ನಾಗೈತೆ. ಹೇಗಿದೆ ಹೇರ್ ಸ್ಟೈಲ್ ನನ್ನ ಮಗಳದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವಳೇ ಮಾಡ್ಕೊಂಡಿರೋದು ಇದು, ನಾನೇನು ಹೆಲ್ಪ್ ಮಾಡಿಲ್ಲ, ಅವಳೇ ಮಾಡ್ಕೊಂಡಿದ್ದಾಳೆ. ಚೆನ್ನಾಗೈತೆ. ನಿನ್ನ ಆ ಕ್ಲಿಪ್ಗಿಂತ ಅವಳಿಗೆ ಇದೇ ಜಾಸ್ತಿ ಇಷ್ಟ ಆಗಿದ್ದು. ಇದು ನೈಟ್ ಹೊತ್ತು ನಮ್ಮ ಅಮ್ಮಂಗೆ ಇದ್ರ ವ್ಯಾಲ್ಯೂ ಅರ್ಥ ಆಗೋದು ನೈಟ್ ಹೊತ್ತು ಕರೆಂಟ್ ಹೋದಾಗ. ಅಯ್ಯೋ ದೇವ್ರೇ ಭಗವಂತ, ಬಿಸಿಲು ಟೈಮಲ್ಲಿ ಹೊಂಟೋದ್ರಂತೂ ನಾನು ಆರಾಮ್ಸೆ ಮಾಡ್ಕೊಂಡು ಕೂತಿರ್ತೀನಿ. ನಮ್ಮಮ್ಮ ಪಾಪ. ಸರಿ ಆಯ್ತು. ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತೀಯಾ? ಮಾಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಬಾಯ್.